ಆತ್ಮೀಯರೇ ನಮಸ್ಕಾರ. ಇವತ್ತಿನ ದಿನಮಾನಗಳಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರೂ ಸಹಿತ ಅಡಿಕೆ ಬೆಳೆ ಬೆಳೀತಕ್ಕಂಥ ಸಂಖ್ಯೆ ಜಾಸ್ತಿ ಆಗೈತೆ. ಈಗ ಏನು ಇದು ಮಲೆನಾಡಿನ ಬೆಳೆ ಆಗಿದ್ದು ಕೇವಲ ಮಲೆನಾಡಿನ ಪ್ರದೇಶದಲ್ಲಿ ಹಾಗೂ ಏನು ಕೆರೆ ಡ್ಯಾಮ್ ಹಿಂಭಾಗದಲ್ಲಿ ಮಾತ್ರ ಬೆಳೀತಿದ್ರು. ಈಗ ಇದು ಏನು ದಿಣ್ಣೆ ಎಲ್ಲ ಕಡೆಯೂ ಸಹಿತ ಈ ಅಡಿಕೆ ಗಿಡಗಳನ್ನು ಬೆಳೀತಕ್ಕಂಥ ಒಂದು ಪರಿಪಾಠ ರೂಢಿ ಆಗ್ತಿದೆ. ಅದಕ್ಕೆ ಸಮಸ್ಯೆ ಏನಪ್ಪ ಕಾರಣ ಅಂದರೆ, ಇವತ್ತಿನ ದಿನಗಳಲ್ಲಿ ಬೇರೆ ವ್ಯವಸಾಯ ಮಾಡಲಿಕ್ಕೆ ಏನು ಕೂಲಿ ಆಳುಗಳ ಸಮಸ್ಯೆಯಿಂದ ಇವತ್ತು ಈ ಅಡಿಕೆ ನೆಟ್ಟುಬಿಟ್ರೆ ಒಂದು 4-5 ವರ್ಷದ ನಂತರ ನಿರಂತರವಾಗಿ ಆದಾಯ ಬರ್ತದೆ. ಆನಂತರ ನೀರು ಗೊಬ್ಬರ ಹಾಕಿರು ಸಾಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲರೂ ಸಹಿತ ಅಡಿಕೆ ಬೇಸಾಯವನ್ನು ಮಾಡ್ತಾಯಿದ್ದಾರೆ. ಅಡಿಕೆ ಬೇಸಾಯವನ್ನು ಮಾಡಲಿಕ್ಕೆ ಮೊದಲು ಅಡಿಕೆ ಗಿಡವನ್ನು ಉಣ್ಲಿಕ್ಕೆ ಕೆಲವರು ಏನು ಮಾಡ್ತಾರೆ, ಗುಣಿನ 1 ಅಡಿ ಅಗಲ, 1 ಅಡಿ ಉದ್ದ, 1 ಅಡಿ ಆಳ ತೋಡಿ ಗಿಡಗಳನ್ನು ಇಡ್ತಾರೆ. ಆದರೆ ಅದಕ್ಕಿಂತಲೂ ಹೆಚ್ಚಿನದಾಗಿ ಈ ರೀತಿ JCBಯಲ್ಲಿ ಗುಂಡಿ ತೋಡಿ 1.5 ಅಡಿ ಆಳ, 1.5 ಅಡಿ ಉದ್ದ, 1.5 ಅಡಿ ಅಗಲ ಈ ರೀತಿ ಗುಣಿನ ತೋಡಿದ್ರೆ ಈ ಗುಣಿಯಲ್ಲಿ ಏನು 9 ಅಡಿ ಅಥವಾ 10 ಅಡಿ ಆಳವನ್ನು ತೆಗೆದುಕೊಂಡು ಅಡಿಕೆ ಗಿಡಗಳನ್ನು ನೆಟ್ಟು, ಈಗ ಅದರಲ್ಲಿ ಏನಾಗಿದೆ, ಹನಿ ನೀರಾವರಿ ಪೈಪ್ಲೈನು ಸಹ ಹೋಗಿದೆ. ನಂತರ ಏನಾಗ್ತೈತಪ್ಪ ಅಂದರೆ, ಇದರ ಮಧ್ಯೆ ಪರಂಗಿ, ಬಾಳೆ, ಈ ಹಳ್ಳು ಈ ರೀತಿ ಬೇರೆ ಬೇರೆ ವಿವಿಧ ಒಂದು ಸಂಯುಕ್ತ ಬೆಳೆಯನ್ನು, ಮಿಶ್ರ ಬೆಳೆಗಳನ್ನು ಬೆಳಿಬೋದು. ಈಗ ಹೇಳೋಕ್ಕೆ ಹೊರಟಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಈಗ ಏನು ನಾವು JCBಯಲ್ಲಿ ಗಿಡ ತೋಡಲಿಕ್ಕೆ ಮಣ್ಣನ್ನು ತೆಗಿತೀವಿ, ಆ ಮಣ್ಣು ಈ ರೀತಿ ಪಕ್ಕಕ್ಕೆ ಬದು ಥರ ಬೀಳುತ್ತೆ. ಈ ಮಣ್ಣಿನ ಗುಣ ಏನಪ್ಪ ಅಂದರೆ, ಯಾವುದೇ ಮಣ್ಣನ್ನು ಭೂಮಿಯಿಂದ ತೆಗೆದು ಪಕ್ಕಕ್ಕೆ ಹಾಕಿದ್ರೆ ಇದು ಸುಮಾರು 1 ವರ್ಷಗಳಲ್ಲಿ ಈ ಮಣ್ಣು ಗಾಳಿಯಲ್ಲಿರ್ತಕ್ಕಂತಹ ಸಾರಜನಕವನ್ನು ಹೀರ್ಕೊಂಡು ರಸಭರಿತ ಆಗ್ತದೆ. ರಸಭರಿತ ಆಗಿ ಈ ರೀತಿ ಓಡಾಡಬೇಕಾದ್ರೆ ಅಥವಾ ಇಲ್ಲಿರ್ತಕ್ಕಂಥ ಗಿಡ ಗಂಟೆಗಳನ್ನು ಕೀಳುವಂಥ ಸಂದರ್ಭದಲ್ಲಿ ಈ ಮಣ್ಣು ಏನು ಮಾಡಿಬಿಡ್ತದೆ, ಇದು ಅಡಿಕೆ ಗಿಡಕ್ಕೆ ಬುಡಕ್ಕೆ ಹೋಗಿ ಬೀಳ್ತದೆ. ಮತ್ತು ಅಷ್ಟೇ ಅಲ್ಲ, ಬಿದ್ದಂಥ ಎಲ್ಲ ಕಡ್ಡಿ ಕಸಗಳು ಸಹಿತ ಇಲ್ಲಿ ಗೊಬ್ಬರ ಆಗಿ ಏನು ಈ ಸಾರವನ್ನು ಗಿಡಗಳಿಗೆ ಕೊಡ್ತದೆ. ಅಷ್ಟೇ ಅಲ್ಲ, ಈಗ ಮಳೆ ಬಿದ್ದಂತಹ ಸಂದರ್ಭದಲ್ಲಿ, ಈ ಬದು ಮೇಲೆ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಈ ನೀರು ಸರಾಗವಾಗಿ ತಗ್ಗಿಗೆ ಹರಿದು ಹೋಗೋದ್ರಿಂದ ಇರ್ತಕ್ಕಂತಹ ಗಿಡಗಳಿಗೆ ಸ್ವಲ್ಪ ಮಳೆ ಆದರೂ ಸಹಿತ ಮಳೆ ನೀರು ಸಿಗುತ್ತೆ. ಮತ್ತು ಇದು ಈ ಅಡಿಕೆ ತೆಂಗು ಜಾತಿಗೆ ಸೇರಿರತಕ್ಕಂತಹ ಒಂದು ಗಿಡ. ಸ್ವಲ್ಪ ಹೆಚ್ಚು ನೀರನ್ನು ಬಯಸ್ತಕ್ಕಂತಹ ಗಿಡ. ಮತ್ತು ಬೇರುಗಳು ಸಹಿತ ಅಷ್ಟೇ, ಇವು ನಾವು ಎಷ್ಟೇ ಆಳಕ್ಕೆ ಉಣಿದ್ರೂ ಸಹಿತ ಮೇಲಕ್ಕೆ ಬರ್ತವೆ. ಗಾದೆ ಇದೆ, ತೆಂಗು ತೇಲಾಕು, ಬಾಳೆ ಬಗದಾಕು ಅಂತಕ್ಕಂಥದ್ದು. ಈ ಹಂತದಲ್ಲಿ ನಮಗೆ ಒಂದು 8-10 ವರ್ಷ ಅಥವಾ ಒಂದು 15 ವರ್ಷ ಏನಾಗ್ತದೆ, ನಾವು ಬೇರೆ ಮಣ್ಣು ಹೊಡಿಲಿಕ್ಕೆ ಏನು ಅವಶ್ಯಕತೆಯನ್ನು ಬರೋದಿಲ್ಲ. ಈ ಮಣ್ಣನ್ನೇ ನಾವೇನು ಮಾಡ್ಬೋದು, ಆ ಗಿಡದ ಬುಡಕ್ಕೆ ಹಾಕಿ ಆ ಮೂಲಕ ನಾವೇನು ಮಾಡ್ಬೋದು, ಫಸಲನ್ನು ತೆಗೆದುಕೋಬೋದು ಅಂತಕ್ಕಂಥದ್ದು. ಮತ್ತು ಈ ರೀತಿ ಮಾಡೋದ್ರಿಂದ ಬೇರು ಎಲ್ಲ ಕಡೆನೂ ಆಡ್ಕೊಂಡು ಬೇಗ ಫಸಲು ಬರ್ತದೆ ಅಂತಕ್ಕಂಥ ಒಂದು ವಿಚಾರ. ಈ ಗಿಡ ಈಗ ಇದು 2 ವರ್ಷಗಳ ಗಿಡ ನೋಡಿ, ಈ ರೀತಿ ಬಂದಿದೆ. ಇದರ ಮಧ್ಯೆ ಅಂತರ ಬೆಳೆಗಳಾಗಿ ಪರಂಗಿ, ಇನ್ನಿತರ ಮತ್ತು ತೊಗರಿ ಸಹ ಇದೆ. ತೊಗರಿ ಗಿಡನೂ ಸಹಿತ ಇದೆ ಅಂತಕ್ಕಂಥದ್ದು. ನಮಸ್ತೆ.